ಈಗ ನಿಮಗೆ ಒಂದು 2-3 ದಿವಸದಲ್ಲಿ ಮಸಲ್ ಸ್ಟಿಫ್ ಆಗಿದೆ, ಬೆಳಗ್ಗೆ ಎದ್ದ ತಕ್ಷಣ ಹಿಡ್ಕೊಳ್ಳುತ್ತೆ ಬಾಡಿ, ಕ್ರ್ಯಾಂಪ್ಸ್ ಆಗುತ್ತೆ. ಈಗ ನೀವು ಮಸಾಜ್ ಹೋಗ್ಬೋದು ಅಥವಾ ಫಿಸಿಯೋಥೆರಪಿ ಮಾಡಿಸ್ಬೋದು. ಸಪೋಸ್ ನಿಮಗೆ ಮಂತ್ಸ್ಗಟ್ಟಲೆ, ತಿಂಗಳಿಗೆ 2-3 ತಿಂಗಳ ಮೇಲೆ ನಿಮಗೆ ನೀ ಪೇನ್ ಇದೆ, ಬ್ಯಾಕ್ ಪೇನ್ ಇದೆ, ನೆಕ್ ಪೇನ್ ಇದೆ, ಸಿಯಾಟಿಕ್ ಆಗಿದೆ ನಿಮಗೆ, ಜೊತೆ ಕಣ್ಣು ಡ್ರೈ ಆಗೋದು, ಕಣ್ಣು ಬ್ಲರ್ ಆಗೋದು, ವಿಷನ್ ಕಡಿಮೆ ಆಗ್ತಾ ಇದೆ, ನೆಕ್ಕು ಸ್ಟಿಫ್ ಆಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ, ಮತ್ತು ರೇಂಜ್ ಆಫ್ ಮೋಷನ್ ರಿಸ್ಟ್ರಿಕ್ಷನ್ ಆಗಿರುತ್ತೆ, ಶೋಲ್ಡರ್ ಪೇನ್ ಬರುತ್ತೆ, ಅಪ್ಪರ್ ಬ್ಯಾಕ್ ಪೇನ್ ಬರುತ್ತೆ, ಮತ್ತು ನಿಮಗೆ ಬ್ಲೋಟಿಂಗ್ ಗ್ಯಾಸ್ ಬರುತ್ತೆ. ಇವೆಲ್ಲ ಸಮಸ್ಯೆಗಳಿದ್ದಾಗ ನೀವು ಏನೇ ಮಾತ್ರೆ ತೊಗೊಳ್ಳಿ, ಏನೇ ಫಿಸಿಯೋಥೆರಪಿ ಮಾಡಿಸಿ ರಿಸಲ್ಟ್ ಸಿಗಲ್ಲ ಮೋಸ್ಟ್ ಆಫ್ ಪೀಪಲ್ಗೆ. ಕೆಲವರು ಸಿಗ್ಬೋದು. ಆವಾಗ ನೀವು ಖಂಡಿತವಾಗ್ಲೂ ಕೆರಪ್ರಾಕ್ಟರ್ ಹತ್ರ ಬರಬೇಕಾಗತ್ತೆ. ಯಾಕಂದರೆ ನಾವು ಬರೀ ಸಿಂಪ್ಟಮ್ಯಾಟಿಕ್ ರಿಲೀಫ್ ಕೊಡೋದಲ್ಲ, ಪೇನ್ ಸಿಗ್ನಲ್ ಬ್ಲಾಕ್ ಮಾಡಲ್ಲ, ಬರೀ ಮಸಲ್ ರಿಲ್ಯಾಕ್ಸ್ ಮಾಡಲ್ಲ, ಬರೀ IFT ಪ್ಯಾಡ್ ಹಾಕ್ಬಿಟ್ಟು ಬಿಡಲ್ಲ. ನಿಮಗೆ ಒಂದು ಪ್ರಾಪರ್ ಡಯಾಗ್ನೋಸ್ ಮಾಡ್ತೀವಿ. ಏನು ಮಾಡ್ತೀವಿ? ನಿಮ್ಮ ಫೌಂಡೇಶನ್ ಆಫ್ ದ ಬಾಡಿ ಸರಿ ಇದೆಯಾ? 80% ಪೀಪಲ್ಗೆ ಸರಿ ಇರಲ್ಲ ಇದು. ಓಕೆ, ಪೆಲ್ವಿಕ್ ಡಿಸ್ಟ್ರಾಕ್ಷನ್ ಅಂತ ಆಗಿರುತ್ತೆ, ಪೆಲ್ವಿಕ್ ಟಿಲ್ಟ್ ಆಗಿರುತ್ತೆ, ಪೆಲ್ವಿಕ್ ಆಬ್ಲಿಕ್ವಿಟಿ ಅಂತ ಆಗಿರುತ್ತೆ, ಲೆಗ್ ಲೆಂತ್ ಹೆಚ್ಚು ಕಡಿಮೆ ಇರುತ್ತೆ 80% ಪೀಪಲ್ಗೆ. ಮತ್ತು ಆವಾಗ ಡಿಸ್ಕ್ ರೊಟೇಷನ್ ಆಗಿರುತ್ತೆ ಈ ಮೂಳೆಗಳು, ಮತ್ತು ಜರುಗಿರುತ್ತೆ ಹಿಂದೆ ಮುಂದೆ, ಡಿಸ್ಕ್ ಪ್ರೊಲಾಪ್ಸ್ ಅಂತ ಹೇಳ್ತಾರೆ. ಡಿಸ್ಕು ತೆಳ್ಳಗಾಗಿಬಿಟ್ಟು ಅದು ಕ್ರ್ಯಾಕ್ ಬಂದು ಜೆಲ್ ಹೊರಗಡೆ ಬಂದು ನರ್ವ್ ಟಚ್ ಆಗ್ತಾ ಇರುತ್ತೆ. ಡಿಸ್ಕ್ ಹೈಟ್ ಕಡಿಮೆ ಆಗಿ ಸ್ಪೈನಲ್ ಕೆನಾಲ್ ನೇರವಾಗಿಬಿಡುತ್ತೆ. ಆವಾಗ ಈ ಸಮಸ್ಯೆಗಳನ್ನು ಕರಪೆಟ್ರೆ ಮಾತ್ರ ಸರಿಪಡಿಸ್ಬೋದು. ಸೊ ಬರೀ ಕರಪೆಟ್ಟಿಗಿಂದ ನಾವು ಸ್ಟ್ರಕ್ಚರಲ್ ಆಸ್ಟಿಯೋಪತಿ ಅಂತೇಳಿ ಯುರೋಪಿಯನ್ ಟೆಕ್ನಿಕ್ಕು, ಅದರಲ್ಲಿ ನಾವು ಈ ಫೌಂಡೇಶನ್ ಸರಿ ಮಾಡಿ, ಲೆಗ್ ಲೆಂತ್ ಸರಿ ಮಾಡಿ, ಪೆಲ್ವಿಕ್ ಟಿಲ್ಟ್ ಸರಿ ಮಾಡಿ, ಈ ನ್ಯಾಚುರಲ್ ಕರ್ವೇಚರ್ ಆಫ್ ದ ಸ್ಪೈನು ಮತ್ತು ಸೇಕ್ರೋ ಕಾಕ್ಸಿಡಿಯಲ್ ಜಾಯಿಂಟ್ಸ್ ಸರಿ ಮಾಡಿದಾಗ ಇಮಿಡಿಯೇಟ್ ರಿಲೀಫ್ ಸಿಗುತ್ತೆ. ಸೊ ಇವಾಗ ಈ ಥರ ಸಮಸ್ಯೆ ಇದ್ದಾಗ ನೀವು ಕೈರೋಪ್ರಾಕ್ಟರನ್ನು ಮಾತ್ರ ನೋಡಬೇಕು. ಅದು ಲೈಸೆನ್ಸ್ ಸರ್ಟಿಫೈಡ್ ಕೈರೋಪ್ರಾಕ್ಟರ್ ಮಾತ್ರ. ಅವಾಗ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ, ಅದು ಅರ್ಧ ಗಂಟೆಯಲ್ಲಿ.